ನಮಸ್ಕಾರ ಫ್ರೆಂಡ್ಸ್. ಸಿವಿಯರಿಟಿ ಒಕರೆನ್ಸ್ FMEಯಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಅದಕ್ಕಿಂತ ಜಾಸ್ತಿ ಡಿಟೆಕ್ಷನ್ ರ್ಯಾಂಕಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಸಿವಿಯರಿಟಿ ಎಲ್ಲ ಡಿಫೈನ್ಡ್, ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ. ಆದ್ರೆ ಡಿಟೆಕ್ಷನ್ ಅಂತ ಬಂದಾಗ ನಾವು ರ್ಯಾಂಕಿಂಗ್ ಹಾಕೋದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಆಗ್ಬಿಟ್ರೆ ನಾವು ಕೆಲಸ ಕಳೆದುಕೊಳ್ಳುವಂತ ಚಾನ್ಸಸ್ ಜಾಸ್ತಿ. ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಏನ್ ಮಾಡ್ತಾರೆ, ಅವ್ರಿಗೆ ಪಿಪ್ಯಾಪ್ ಸಬ್ಮಿಷನ್ ಮಾಡ್ಬೇಕಾಗತ್ತೆ. ಅದರಲ್ಲಿ FMEA ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಿದ್ರೆ ಅವ್ರು ಏನ್ ಮಾಡ್ತಾರೆ, ಹಳೆ ಡಾಕ್ಯುಮೆಂಟ್ ರೆಫರೆನ್ಸ್ ತಗೊಂಡ್ಬಿಟ್ಟು ರ್ಯಾಂಕಿಂಗ್ ನ ಡಿಫೈನ್ ಮಾಡ್ಬಿಡ್ತಾರೆ. ಅದೇನಾಗುತ್ತೆ, ಪ್ರೆಸೆಂಟ್ ಪ್ರೊಸೆಸ್ ಹತ್ರ ಅವ್ರು ಹೋಗಿ ನೋಡಿರಲ್ಲ ಏನೆಲ್ಲ ಕಂಟ್ರೋಲ್ಸ್ ಇದೆ. ಅವ್ರು ಯಾವ್ದೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತಾರೆ. ಕಸ್ಟಮರ್ ಆಡಿಟ್ ಬಂದಾಗ ಅಲ್ಲಿ ಪ್ರೊಸೆಸ್ ಅಲ್ಲಿ ಆ ತರ ಕಂಟ್ರೋಲ್ ಇರೋದೇ ಇಲ್ಲ. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ಹಿಡ್ಕೊಳ್ಳೋದು ಯಾರದು, ಅಲ್ಲಿ ಕೆಲಸ ಮಾಡೋರ್ನ ಮತ್ತು ಪ್ರೊಡಕ್ಷನ್ ಇಂಜಿನಿಯರು, ಸೂಪರ್ವೈಸರು, ಮ್ಯಾನೇಜರು ಅವರೆಲ್ಲ ತಗಲಾಕೊಂಡ್ಬಿಡ್ತಾರೆ. ಸೊ ಫ್ರೆಂಡ್ಸ್, ಯಾವಾಗಲೂ ಡಿಟೆಕ್ಷನ್ ರ್ಯಾಂಕ್ ಹಾಕುವಾಗ CFT ಒಟ್ಟಿಗೆ ಡಿಸ್ಕಸ್ ಮಾಡ್ಬಿಟ್ಟು ಪ್ರೆಸೆಂಟ್ ಪ್ರೊಸೆಸ್ ಕಂಡೀಷನ್ ಚೆಕ್ ಮಾಡಿ ನಾವು ಡಿಟೆಕ್ಷನ್ ರ್ಯಾಂಕ್ ಹಾಕ್ಬೇಕು. ಈಗ ಡಿಟೆಕ್ಷನ್ ರ್ಯಾಂಕ್ ಯಾವ ತರ ಹಾಕೋದು, ಒಂದೊಂದು ರ್ಯಾಂಕಿಂಗ್ಗೂ ಒಂದು ವೇಟೇಜ್ ಇದೆ. ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮ್ಮ ಪ್ರೆಸೆಂಟ್ ಕಂಡೀಷನ್ ಏನಿದೆ ಅದನ್ನ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಬೇಕು. ಸುಮ್ನೆ ನಾವು ಚೆನ್ನಾಗಿದೆ, ನಮ್ಮ ಕಂಟ್ರೋಲ್ ಪರ್ಫೆಕ್ಟ್ ಆಗಿದೆ ಅಂತ ಹಾಕಕ್ಕಾಗಲ್ಲ. ಸೊ ಫಸ್ಟ್ ನಾವು ಅಂದ್ರೆ ಪ್ರೊಸೆಸ್ ಹತ್ರ ಹೋಗ್ಬೇಕು. ಹೋಗ್ಬಿಟ್ಟು ಅಲ್ಲಿ ನಾವು ಚೆಕ್ ಮಾಡ್ಬೇಕು ಏನ್ ಕಂಟ್ರೋಲ್ ಇದೆ, ನಾವು ಯಾವ್ದು ಬೆಸ್ಟ್ ಕಂಟ್ರೋಲ್ ನ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ವೆಲ್ಕಮ್ ಟು ಕ್ವಾಲಿಟಿ ಟ್ರಸ್ಟ್ ಲರ್ನ್ ವಿತ್ ರಂಜನ್. ಸೊ ನಂದು ಟೋಟಲ್ 14 ಇಯರ್ ಎಕ್ಸ್ಪೀರಿಯನ್ಸು, ಅದ್ರಲ್ಲಿ 10 ಇಯರ್ಸ್ ಜಪಾನೀಸ್ ಒಂದು ಕೆಲಸ ಮಾಡೋದ್ರಿಂದ ಸೊ ನನ್ಗೆ ತಿಳಿದಿರುವಂತ ನಾಲೆಜ್ ನಾನು ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಸಮ್ ಮೆಮೊರೀಸ್ ಜಪಾನೀಸ್ ಒಂದಿಗೆ ವರ್ಕ್ ಮಾಡಿರೋದು ಮತ್ತೆ ದೊಡ್ಡ ಇವೆಂಟ್ ಅಲ್ಲಿ ಅಟೆಂಡ್ ಆಗಿರುವಂತದ್ದು. ನಾವು ಕಂಟಿನ್ಯೂ ಮಾಡುವ ಮುಂಚೆ ಫಸ್ಟ್ ರೀಕಾಲ್ ಮಾಡೋಣ. ರಿಸ್ಕ್ ಪ್ರಯಾರಿಟಿ ನಂಬರ್ ಎವ್ರಿ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ರೀಕಾಲ್ ಮಾಡ್ತಾ ಇದ್ದಷ್ಟು ನಿಮ್ಗೆ ನೆನಪಲ್ಲಿ ಇಟ್ಕೊಳ್ಳಕ್ ಈಸಿ ಆಗುತ್ತೆ. RPN ರಿಸ್ಕ್ ಪ್ರಯಾರಿಟಿ ನಂಬರು, ಸಿವಿಯರಿಟಿ ಇಂಟು ಒಕರೆನ್ಸ್ ಇಂಟು ಡಿಟೆಕ್ಷನ್, ಮೂರನ್ನು ಗುಣಿಸಿದಾಗ ಬರುವಂತಹ ಮೊತ್ತ ಏನಿದೆ ಅದು RPN. ಓಕೆನಾ? ಇವತ್ತು ಡಿಟೆಕ್ಷನ್ ಬಗ್ಗೆ ಯಾವೆಲ್ಲ ಡಿಪಾರ್ಟ್ಮೆಂಟ್ ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ತಿಳ್ಕೊಂಡಿರ್ಬೇಕು. ಓಕೆನಾ? ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಈಗ PPC ಅವನು ಹೇಳ್ತಾನೆ ನನ್ಗೆ ಯಾಕಪ್ಪ ನಾನು ಪ್ಲಾನಿಂಗ್ ಮಾಡೋದು ಅಷ್ಟೇ ಅಂತ ಹೇಳ್ತಾನೆ. ಅಲ್ಲಿ ಕಂಟ್ರೋಲ್ ಇಲ್ಲ, ಡಿಟೆಕ್ಷನ್ ಕಂಟ್ರೋಲ್ ಪರ್ಫೆಕ್ಟ್ ಆಗಿಲ್ಲ. ಪ್ರಾಡಕ್ಟ್ ಬರ್ತಾ ಇರೋದು ಔಟ್ಫ್ಲೋ ಆಗ್ತಾ ಇದೆ, ಡಿಟೆಕ್ಟ್ ಆಗ್ತಾ ಇಲ್ಲ, ಲೈನ್ ಸ್ಟಾಪೇಜ್ ಆಗ್ತಾ ಇದೆ. ಅವನು ಏನೊಂದು ಪ್ಲಾನ್ ಕೊಟ್ಟಿರ್ತಾನೆ ಅದು ಅಚೀವ್ ಆಗ್ತಾ ಇಲ್ಲ. ಸೊ ಡಿಟೆಕ್ಷನ್ ಆಲ್ಸೋ ಇಂಪಾರ್ಟೆಂಟ್. ಅವ್ರ ರೋಲ್ ಇಂಪಾರ್ಟೆಂಟ್. ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ಅವ್ರಿಗೆ ಹೋಗಿ ಹೇಳ್ಬೋದು, ಸರ್ ಇಲ್ಲಿ ಡಿಟೆಕ್ಷನ್ ಕಂಟ್ರೋಲ್ ಹಾಕಿ, ನಮ್ ಪ್ರಾಬ್ಲಮ್ ಬರ್ತಾ ಇದೆ, ನಮ್ಗೆ ಔಟ್ಪುಟ್ ಬರ್ತಾ ಇಲ್ಲ, ನಮ್ಗೆ ಡಿಸ್ಪ್ಯಾಚ್ ಮಾಡಕ್ ಆಗ್ತಾ ಇಲ್ಲ, ಡಿಟೆಕ್ಷನ್ ಕಂಟ್ರೋಲ್ ಹಾಕಿ ಅಂತ ಮ್ಯಾನೇಜ್ಮೆಂಟ್ ಅದ್ರ ಹೈಲೈಟ್ ಮಾಡ್ಬೋದು ಈ ತರ. ಓಕೆನಾ? ಸೊ ಎಲ್ಲ ಡಿಪಾರ್ಟ್ಮೆಂಟ್ ಇವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಬೇಕಾದ್ರೆ ನಾನು ಈಚ್ ಡಿಪಾರ್ಟ್ಮೆಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ಬೋದು. ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅಪ್ಲಿಕೇಬಲ್, ಎಲ್ಲರೂ ತಿಳ್ಕೊಂಡಿರಿ. ಸೊ ಈಗ FME ಅಲ್ಲಿ ಡಿಟೆಕ್ಷನ್ ಕಾಲಮ್ ಎಲ್ಲಿ ಬರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲ ನೀವು ಒಂದ್ಸಲ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ FME. ಓಕೆನಾ? ಇಲ್ಲಿ ನೋಡಿ ಪ್ರೊಸೆಸ್ ಹಾಕಿರ್ತಾರೆ, ಏನು ಪ್ರೊಸೆಸ್ ಮಾಡ್ತೀವಿ ಅದನ್ನ, ಅಲ್ಲಿ ಏನೆಲ್ಲ ಫೇಲ್ಯೂರ್ಸ್ ಬರುತ್ತೆ, ಫೇಲ್ಯೂರ್ ಮೋಡ್ಸ್. ಮಿಷಿನಿಂಗ್ ಮಾಡ್ತಾ ಇದ್ದಾರೆ, ಲೆಂತ್ ಅಂಡರ್ ಸೈಜು, ಲೆಂತ್ ಓವರ್ ಸೈಜು, ಅದು ಮೋಡ್ಸ್. ಓಕೆನಾ? ಅದ್ರ ಎಫೆಕ್ಟ್ ಏನಾಗುತ್ತೆ ಅಂತ ಹಾಕಿರ್ತಾರೆ FME ಅಲ್ಲಿ. ಓಕೆ, ಇದನ್ನ ಪರ್ಸನಲ್ ಲೈಫಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನೀವು ಮಾಡ್ಬೋದು. ನಿಮ್ಮ ಯಾವುದೇ ಒಂದು ವರ್ಕಲ್ಲಿ, ಇಲ್ಲ ಯಾವ ಪ್ಲಾನಿಂಗ್ ಮಾಡ್ತಾ ಇರ್ತೀರಾ, ಇಲ್ಲ ಒಂದು ಏನೋ ಒಂದು ಟ್ರಿಪ್ ಪ್ಲಾನ್ ಮಾಡ್ತೀರಾ, ಅಲ್ಲ ಪರ್ಸನಲ್ ಲೈಫಲ್ಲಿ ಏನೋ ಒಂದು ಗೋಲ್ಸ್ ಇರುತ್ತೆ, ಅಲ್ಲಿ ಏನಾದ್ರೂ ಈ ತರ ಫೇಲಿಯರ್ಸ್ ಬರೋ ಚಾನ್ಸಸ್ ಇರುತ್ತೆ, ಅಲ್ಲಿ ನೀವು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ಸಿವಿಯಾರಿಟಿ, ಪೊಟೆನ್ಷಿಯಲ್ ಎಫೆಕ್ಟ್ ಆಫ್ ಫೇಲ್ಯೂರ್ ಏನಾಗುತ್ತೆ ಅಂತ ಹೇಳಿದ್ರೆ ಅಗೇನ್ಸ್ಟ್ ಸಿವಿಯರಿಟಿ ಇದೆ. ಅಲ್ಲಿ ನೋಡಿ, ಅಲ್ಲಿ ಕ್ಲಾಸಸ್ ಅಂತ ಹೇಳಿದ್ರೆ ಕ್ರಿಟಿಕಲ್, ಕೆಲವು ಡ್ರಾಯಿಂಗ್ ಅಲ್ಲಿ ಡಿಫೈನ್ ಮಾಡಿರ್ತಾರೆ. ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಕ್ರಿಟಿಕಲ್ ಕ್ಯಾರೆಕ್ಟರ್, ಅದು ಡೈರೆಕ್ಟ್ ಆಗಿ ಸೇಫ್ಟಿಗೆ ಇಂಪ್ಯಾಕ್ಟ್ ಆಗುವಂತದ್ದು, ಇಲ್ಲ ಫಂಕ್ಷನ್ಗೆ ಇಂಪ್ಯಾಕ್ಟ್ ಆಗುವಂತದ್ದು. ಪೊಟೆನ್ಷಿಯಲ್ ಕಾಸ್ ಮೆಕಾನಿಸಮ್ ಫೇಲ್ಯೂರ್, ಇಲ್ಲಿ ಏನಂತ ಹೇಳಿದ್ರೆ ಏನೆಲ್ಲ ರೀಸನ್ ಇಂದ ಇದು ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ, ಅದಕ್ಕೆ ಆಕರೆನ್ಸ್ ಅಂದ್ರೆ ಆಗುತ್ತಲ್ವಾ, ಅದಕ್ಕೋಸ್ಕರ ಆಕರೆನ್ಸ್. ಅಲ್ಲಿ ಕರೆಂಟ್ ಪ್ರೊಸೆಸ್ ಕಂಟ್ರೋಲ್
ಪ್ರಿವೆನ್ಷನ್, ಡಿಟೆಕ್ಷನ್. ನೆಕ್ಸ್ಟ್ ಈಗ ನನ್ನ ಪ್ರೊಸೆಸ್ ಅಲ್ಲಿ ಏನ್ ಕಂಟ್ರೋಲ್ ಇದೆ, ಓಕೆನಾ, ಅದಕ್ಕೆ ಈಗ ನಾವು ರ್ಯಾಂಕಿಂಗ್ ಹಾಕಕ್ಕೆ ಹೋಗ್ತಾ ಇದೀವಿ. ಡಿಟೆಕ್ಷನ್, ಇಲ್ಲಿ ನೋಡಿ ಡಿಟೆಕ್ಷನ್ ಕಾಲಮ್ ಇದೆ. ಅದಾದ್ಮೇಲೆ RPN ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಡಿಟೆಕ್ಷನ್ ತುಂಬಾ ಇಂಪಾರ್ಟೆಂಟ್, ಓಕೆನಾ. ಡಿಟೆಕ್ಷನ್ ಅಂದ್ರೆ ಓನ್ಲಿ ನಾಟ್ ಓನ್ಲಿ ಫಾರ್ ಇನ್ಸ್ಪೆಕ್ಷನ್, ಓಕೆ. ಸೊ ಇಲ್ಲಿ ಡಿಟೆಕ್ಷನ್ ಅಂದ್ರೆ ಎರರ್ ಪ್ರೂಫಿಂಗ್ ಇದೆ, ಓಕೆನಾ. ಸೊ ಡಿಟೆಕ್ಷನ್ ಟೇಬಲ್ ಈ ತರ ಇರುತ್ತೆ. ಇಲ್ಲಿ 1 ರಿಂದ 10 ರ್ಯಾಂಕು ಹೇಗೆ ಸಿವಿರಿಟಿ ಮತ್ತೆ ಒಕರೆನ್ಸ್ ಅಲ್ಲಿ ಇದೆ, ಅದೇ ತರ ಇಲ್ಲಿ 10 ರ್ಯಾಂಕ್ ಇದೆ. ಇಲ್ಲಿ ನೀವೊಂದು ಮೈಂಡ್ ಅಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಇಲ್ಲಿ ನೋಡಿ ರ್ಯಾಂಕ್ ಇದೆಯಲ್ಲ 10, 10, 9, 8 ಆ ತರ ಇದೆ. ಈ ಕಡೆ ಲೈಕ್ಲಿಹುಡ್ ಆಫ್ ಡಿಟೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸಿವಿರಿಟಿ ಮತ್ತೆ ಅಕರೆನ್ಸ್ ಅಲ್ಲಿ ಇಲ್ಲಿ ಹೈ ಇರುತ್ತೆ. 10 ಅಂತ ಹೇಳಿದ್ರೆ ಹೈ ಅಂತ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ 2ನೇ ರ್ಯಾಂಕ್ ಅಲ್ಲಿ ಹೈ ಇದೆ. ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು, ಓಕೆನಾ. ವೆರಿ ಹೈ ಅಂದ್ರೆ ಕಂಟ್ರೋಲ್ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲಿ ಈ ಕಂಡೀಷನ್ ಅಲ್ಲಿ ಕಂಟ್ರೋಲ್ ಚೆನ್ನಾಗಿದೆ ಅಂತ. ಅಲ್ಲೆಲ್ಲ ಹೈ ಅಂತ ಹೇಳಿದ್ರೆ ತುಂಬಾ ರಿಸ್ಕ್, ಓಕೆ. ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಇದು ವೆರಿ ಹೈ ಅಂತ ಹೇಳ್ಬಿಟ್ಟು 2 ಅಂತ ಹಾಕೋದಲ್ಲ. ಇಲ್ಲಿ ನೀವು ಕಂಡೀಷನ್ ಅಲ್ಲಿ ಫಸ್ಟ್ ರೀಡ್ ಮಾಡಿ, ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದ ಕ್ರೈಟೀರಿಯಾ ಕೊಟ್ಟಿದೆ. ಈ ಕ್ರೈಟೀರಿಯಾನ ರೀಡ್ ಮಾಡಿ ನೀವು ನೆಕ್ಸ್ಟ್ ರ್ಯಾಂಕಿಂಗ್ ಹಾಕ್ಬೇಕು. ಒಂದ್ ವೇಳೆ ಹೈ ಇದೆ, ಅದು ತುಂಬಾ ಕ್ರಿಟಿಕಲ್ ಇದೆ, ಅಲ್ಲಿ ಡಿಫೆಕ್ಟ್ ಬರುತ್ತೆ, ಫ್ಲೋ ಆಗುತ್ತೆ, ಅಲ್ಲ ಮಿಷಿನ್ ಅಲ್ಲಿ ಎರರ್ ಬರುತ್ತೆ, ಡಿಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಹೋಗ್ಬಿಟ್ಟು ಎಲ್ಲಿ 2 ಅಂತ ಹಾಕ್ಬಿಟ್ರೆ ಹಾಗೆ ಥಿಂಕ್ ಮಾಡ್ತಾರೆ ಕಸ್ಟಮರ್, ಇವ್ರಿಗೆ ಡಿಟೆಕ್ಷನ್ ರ್ಯಾಂಕಿಂಗ್ ಹಾಕಕ್ ಬರಲ್ಲ, PFM ಮಾಡಕ್ ಬರಲ್ಲ ಅಂತ ಥಿಂಕ್ ಮಾಡ್ತಾರೆ, ಓಕೆನಾ. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಸಿವಿರಿಟಿ ಮತ್ತೆ ಅಕರೆನ್ಸ್ ಅಲ್ಲಿ ನಿಯರ್ಲಿ ಸೇಮ್. ಅಲ್ಲಿ ಏನ್ 10 ಅಂದ್ರೆ ಪ್ರಯಾರಿಟಿ ರಿಸ್ಕ್, 10, 9, 8 ಎರಡರಲ್ಲೂ ಸೇಮ್ ಇರುತ್ತೆ, ಅಂದ್ರೆ ರಿಸ್ಕ್ ಇದೆ. ಇಲ್ಲಿ ಡಿಟೆಕ್ಷನ್ ಬಂದಾಗ ನಾವು ಸ್ವಲ್ಪ ರೀಡ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ನಂತರ ರ್ಯಾಂಕಿಂಗ್ ಮಾಡ್ಕೋಬೇಕು. ಈಗ ನೋಡಿದ್ರೆ ರ್ಯಾಂಕ್ ಬೈ ರ್ಯಾಂಕ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ರ್ಯಾಂಕ್ 10, ಓಕೆನಾ. 10 ಇಲ್ಲಿ ತುಂಬಾ ಕ್ರಿಟಿಕಲ್, ಓಕೆನಾ, ಕ್ರಿಟಿಕಲ್, ಓಕೆನಾ. ಇಲ್ಲಿ ಏನ್ ಹಾಕಿದ್ದಾರೆ, ಲೈಕ್ಲಿಹುಡ್ ಆಲ್ಮೋಸ್ಟ್ ಇಂಪಾಸಿಬಲ್ ಅಂದ್ರೆ ಇಲ್ಲಿ ತುಂಬಾ ಕ್ರಿಟಿಕಲ್ ಇದೆ. ಕ್ರಿಟಿಕಲ್ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಒಂದ್ಸರಿ ಸ್ಟೇಟ್ಮೆಂಟ್ ಓದ್ತೀನಿ. ನೋ ಕರೆಂಟ್ ಪ್ರೊಸೆಸ್ ಕಂಟ್ರೋಲ್ ಕ್ಯಾನಾಟ್ ಡಿಟೆಕ್ಟ್ ಆರ್ ಈಸ್ ನಾಟ್ ಅನಲೈಸ್ಡ್, ಓಕೆನಾ. ಅಷ್ಟು ನೀವು ತಲೆಗೆಡ್ಕೋಬಿಟ್ಟು ನಾನು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಓಕೆನಾ. ಪ್ರೆಸ್ ಆಪರೇಷನ್ ಆಗ್ತಾ ಇದೆ, ರಾ ಮೆಟೀರಿಯಲ್ ಬರ್ತದೆ, ಸ್ಟ್ಯಾಂಪಿಂಗ್ ಆಗ್ತದೆ, ಡಿಸ್ಪ್ಯಾಚ್ ಆಗ್ತದೆ. ಇಲ್ಲಿ ಇನ್ಸ್ಪೆಕ್ಷನ್ ಏನೂ ಇಲ್ಲ. ಆ ಕಂಪನಿಯಲ್ಲಿ ಇನ್ಸ್ಪೆಕ್ಷನ್ ಇಲ್ಲ. ರಾ ಮೆಟೀರಿಯಲ್ ತಗೋತಾರೆ, ಅಲ್ಲಿ ಮಿಷಿನ್ಗೆ ಹಾಕ್ತಾರೆ, ಆ ಕಡೆಯಿಂದ ಏನ್ ಔಟ್ಪುಟ್ ಬರುತ್ತೆ ಅದನ್ನ ಡಿಸ್ಪ್ಯಾಚ್ ಮಾಡ್ತಾರೆ ಅಷ್ಟೇ. ಕಂಟ್ರೋಲ್ ಇಲ್ಲ, ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟೇ ಇಲ್ಲ. ಪ್ರೊಡಕ್ಷನ್ ಅವ್ನಿಗೆ ಹೇಳಿದಾರೆ ಇದು ಮಾಡಪ್ಪ ಬಿಸಾಕಪ್ಪ ಅಷ್ಟೇ, ಪ್ಯಾಕ್ ಮಾಡಿ ಕಳಿಸು. ಇದು ತುಂಬಾ ಡೇಂಜರ್, ಓಕೆನಾ. ಆಗ ನಾವು 10 ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪನಿ ಕೆಲಸ ಮಾಡ್ತಿದ್ದೀರ ಅಂತ ತಿಳ್ಕೊಳ್ಳಿ. ನೀವು FMEA ಮಾಡ್ತಿದ್ರೆ, CFT ಅವ್ರು ಕೂತ್ಕೋದಿರಾ, ಓಕೆ. ಅಲ್ಲಿ ನೀವು ಡಿಸ್ಕಸ್ ಮಾಡುವಾಗ ಫಸ್ಟ್ ನೀವು ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಪ್ರೊಸೆಸ್ ಹತ್ರ ಹೋಗಿ ಅಲ್ಲಿ ಏನಿದೆ ಇನ್ಸ್ಪೆಕ್ಷನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಓಕೆನಾ. ಅಲ್ಲಿ ಏನು ಇಲ್ಲ, ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ನೀವು 10 ರ್ಯಾಂಕ್ ಅಂತ ಹಾಕ್ಬೇಕು, ಕಸ್ಟಮರ್ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಕಸ್ಟಮರ್ ಬಂದು ಹುಡುಕಿದ್ರೆ ನೀವೇನೋ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿರ್ತೀರಾ, ಟೂಲ್ ಎಲ್ಲ ರೆಡಿ ಮಾಡಿರ್ತೀರಾ, ಅವ್ನು ಪೇಮೆಂಟೇ ಕೊಡಲ್ಲ, ಅವ್ನು ಸ್ಟಾಪ್ ಮಾಡ್ಬಿಡ್ತಾನೆ. ಅವನು ಹೇಳ್ತಾನೆ ಇಲ್ಲಿ ಏನ್ ಕಂಟ್ರೋಲ್ ಇಲ್ಲ ಅಂತ ಹೇಳ್ಬಿಟ್ಟು, ಓಕೆನಾ. ರ್ಯಾಂಕ್ 9 ಈಗ ಏನು 9 ಅಂತ ಯಾವಾಗ ಹಾಕ್ಬೋದು ನಾವು ಅಂತ ಹೇಳಿದ್ರೆ, ಈ ಪ್ರೊಸೆಸ್ ಇದೆ, ನಿಮ್ ಪ್ರೊಸೆಸ್ ಇದೆ, ಅಲ್ಲಿ ಫೇಲ್ಯೂರ್ ಮೋಡ್ ಅಂಡ್ ಎರರ್ ಇಸ್ ನಾಟ್ ಈಸಿಲಿ ಡಿಟೆಕ್ಟೆಡ್ ಬಟ್ ರ್ಯಾಂಡಮ್ ಆಡಿಟ್ ಇಸ್ ದೇರ್. ಅಂದ್ರೆ ಈಗ ನೋಡಿ ರಾ ಮೆಟೀರಿಯಲ್ ಸ್ಟ್ಯಾಂಪಿಂಗ್ ಡಿಸ್ಪ್ಯಾಚ್ ಆಗ್ತಾ ಇದೆ, ಅಲ್ಲಿ ರ್ಯಾಂಡಮ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತಿದ್ರೆ ಅವನು ಸ್ಟ್ಯಾಂಪಿಂಗ್ ಪ್ರೊಸೆಸ್ ಹತ್ರ ಆದ್ರೂ ಇನ್ಸ್ಪೆಕ್ಷನ್ ಮಾಡಬಹುದು, ಇಲ್ಲ ಡಿಸ್ಪ್ಯಾಚ್ ಹತ್ರನೂ ಒಂದು 5 ಪಾರ್ಟ್ ತಗೊಂಡು ಇನ್ಸ್ಪೆಕ್ಷನ್ ಮಾಡಬಹುದು. ರ್ಯಾಂಡಮ್, ಅದು ಪ್ಯಾರಾಮೀಟರು ಯಾವ್ದನ್ನ ಮೆಜರ್ ಮಾಡ್ತಾನೆ ಕ್ಲಿಯರ್ ಇಲ್ಲ. ಏನೋ ಒಂದು ಪಾರ್ಟ್ ತಗೋತಾನೆ, ವಿಜುವಲ್ ಚೆಕ್ ಮಾಡ್ತಾನೆ ಕಳಿಸ್ತಾನೆ, ಇಲ್ಲ ಪಾರ್ಟ್ ತಗೋತಾನೆ ಲೆಂತ್ ವಿಡ್ತ್ ಚೆಕ್ ಮಾಡ್ತಾನೆ ಕಳಿಸ್ತಾನೆ. ಅದು ಕ್ರಿಟಿಕಲ್ ಪ್ಯಾರಾಮೀಟರ್ ಇರ್ಬೋದು, ಅಲ್ಲ ಫಿಟ್ಮೆಂಟ್ ಪ್ಯಾರಾಮೀಟರ್ ಇರ್ಬೋದು, ಓಕೆನಾ. ರ್ಯಾಂಕ್ 8 ಇಲ್ಲಿ ನೋಡಿ, ಇಲ್ಲಿ ನೀವು ಸ್ವಲ್ಪ ತಲೆ ಓಡಿಸ್ಬೇಕು. ಯಾಕಂದ್ರೆ ಹೇಳಿದ್ರೆ ಇಲ್ಲಿ ನೀವು ರ್ಯಾಂಕಿಂಗ್ ಹಾಕುವಾಗ ಫಸ್ಟ್ ಪ್ರೊಸೆಸ್ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ನೆಕ್ಸ್ಟ್ ನೀವು ಹಾಕ್ಬೇಕು. ಇಲ್ಲಿ ನಾನು ಮೆಷಿನಿಂಗ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಓಕೆನಾ. ಇದನ್ನ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡೋ ಮುಂಚೆ ನೀವು ಸ್ಟೇಟ್ಮೆಂಟ್ ನೋಡಿ. ಫೇಲ್ಯೂರ್ ಮೋಡ್ ಡಿಟೆಕ್ಷನ್ ಪೋಸ್ಟ್ ಪ್ರೊಸೆಸಿಂಗ್ ಬೈ ಆಪರೇಟರ್ ಥ್ರೂ ವಿಜುವಲ್, ಟ್ಯಾಕ್ಟಿಕಲ್, ಆಡಿಯಬಲ್ ಮೀನ್ಸ್, ಓಕೆನಾ. ಇಲ್ಲಿ ಪೋಸ್ಟ್ ಪ್ರೊಸೆಸ್ ಅಂತ ಹಾಕಿದ್ದೀನಿ. ಈ ಸ್ಲೈಡ್ ಅಲ್ಲಿ ಪೋಸ್ಟ್ ಪ್ರೊಸೆಸ್ ತೋರಿಸ್ತೀನಿ. ಇಲ್ಲಿ ಪೋಸ್ಟ್ ಪ್ರೊಸೆಸ್ ಅಂತ ಬರ್ತದೆ, ಇಲ್ಲಿ ಫೋಕಸ್ ಮಾಡ್ತಾ ಇರಿ, ಓಕೆನಾ. ಇಲ್ಲಿ ಈಗ ಮೆಷಿನಿಂಗ್ ಆಪರೇಷನ್ ಬಗ್ಗೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡಿ. ರಾ ಮೆಟೀರಿಯಲ್ ಬರುತ್ತೆ, CNC 1 ಮಿಷಿನಿಂಗ್ ಆಗುತ್ತೆ, CNC 1 ಮಿಷಿನಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಯಾವುದು, CNC 2, ಅದು ಪೋಸ್ಟ್ ಪ್ರೊಸೆಸ್. ನೆಕ್ಸ್ಟ್ ಪ್ರೊಸೆಸ್ ಪೋಸ್ಟ್ ಪ್ರೊಸೆಸ್ ಅಂತ ಹೇಳ್ತಾರೆ, ಓಕೆನಾ. ಇಲ್ಲಿ ಈಗ
CNC2 ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪಾರ್ಟ್ ಲೆಂತ್ ಇನ್ಸ್ಪೆಕ್ಷನ್ ಥ್ರೂ ವಿಜುವಲ್ ಇನ್ಸ್ಪೆಕ್ಷನ್ ಬೈ ಕಂಪೇರಿಂಗ್ ದ ಪಾರ್ಟ್. ಏನ್ ಮಾಡ್ತಾ ಇದ್ದಾರೆ, ಖಾಲಿ ವಿಜುವಲ್ ಚೆಕ್. ಇಲ್ಲಿ ಈಗ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪೋಸ್ಟ್ ಪ್ರೊಸೆಸಿಂಗ್ ಅಲ್ಲಿ ಆಪರೇಟರ್ ವಿಜುವಲ್ ಆಗಿರ್ಬೋದು, ಟ್ಯಾಕ್ಟಿಕಲ್ ಆಗಿರ್ಬೋದು, ಅಲ್ಲ ಆಡಿಬಲ್ ಆಗಿ ಚೆಕ್ ಮಾಡ್ತಾನೆ. ಓಕೆನಾ, ಇಲ್ಲಿ ಅವನು ಮೆಜರ್ ಮಾಡಲ್ಲ, ವರ್ನಿಯರ್ ಅಲ್ಲಿ ಏನು ಮೆಜರ್ ಮಾಡಲ್ಲ, ವಿಜುವಲ್ ಚೆಕ್ ಮಾಡ್ತಾನೆ ಅಷ್ಟೇ. ಓಕೆನಾ, ಸೊ ಆಗ ನೀವು ರ್ಯಾಂಕ್ 8 ಹಾಕ್ಬೋದು. ನೀವು ಈಗ ಪ್ರೊಸೆಸ್ ಅಲ್ಲಿ ಆತರ ಇದೆ ಅಂತ ಹೇಳಿದ್ರೆ ನೀವು 8 ಹಾಕ್ಬೋದು. ಓಕೆನಾ, ರ್ಯಾಂಕು 7 ಯಾವಾಗ ಹಾಕೋಬಹುದು, ಇಲ್ಲಿ ನೋಡಿ ಸ್ಟೇಟ್ಮೆಂಟ್, ಫೈಲ್ಯೂರ್ ಮೋಡ್ ಡಿಟೆಕ್ಷನ್ ಇನ್ ಸ್ಟೇಷನ್ ಬೈ ಆಪರೇಟರ್ ಥ್ರೂ ವಿಜುವಲ್ tactical audible means or post processing through use of attribute gauging, go no go, manual torque check, clicker range. ಇದು ಎಕ್ಸಾಂಪಲ್. ಓಕೆ, ಇಲ್ಲಿ ಕೊಟ್ಟಿರೋದು ಗೋ ನೋ ಗೋ ಆಗಿರಬಹುದು. ಓಕೆನಾ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಫೇಲ್ಯೂರ್ ಮೋಡ್ ಡಿಟೆಕ್ಷನ್ ಇನ್ ಸ್ಟೇಷನ್. ಓಕೆ, ಇನ್ ಸ್ಟೇಷನ್ ಅಂದ್ರೆ ಫಸ್ಟ್ ಆಪರೇಷನ್, ಪೋಸ್ಟ್ ಪ್ರೊಸೆಸ್ ಅಲ್ಲ. ಇನ್ ಸ್ಟೇಷನ್ ಅಲ್ಲಿ ಅವನು ವಿಜುವಲ್ ಚೆಕ್ ಮಾಡ್ತಾ ಇದ್ದಾನೆ. ಓಕೆ, ಅದನ್ನ ಇಲ್ಲಿ ಅವನು ಕಂಪ್ಯಾರಿಸನ್ ಮಾಡ್ಕೊಂಡು ಚೆಕ್ ಮಾಡ್ತಾನೆ, ಅವ್ನು ಮೆಜರ್ ಮಾಡ್ತಾ ಇಲ್ಲ. ವರ್ನಿಯರ್ ಅಲ್ಲಿ ಆಗಿರ್ಬೋದು, ಇಲ್ಲ ಅವ್ನು ಗೇಜ್ ಅಲ್ಲಿ ಆಗಿರ್ಬೋದು, ಏನ್ ಮೆಜರ್ ಮಾಡ್ತಾನೆ ಅವ್ನು ಚೆಕ್, ಆ ವಿಜುವಲ್ ಚೆಕ್ ಮಾಡ್ತಾನೆ, ನೆಕ್ಸ್ಟ್ ಕೊಡ್ತಾನೆ. ಪೋಸ್ಟ್ ಪ್ರೊಸೆಸಿಂಗ್ ಅವ್ನು ಏನ್ ಮಾಡ್ತಾನೆ, ಅವ್ನು ಪ್ರೊಸೆಸ್ ಮಾಡೋ ಮುಂಚೆ ಏನ್ ಮಾಡ್ತಾನೆ, ಅವ್ನು ಚೆಕ್ ಮಾಡ್ತಾನೆ. ಆಪರೇಟರ್ ಇನ್ಸ್ಪೆಕ್ಟ್ ಥ್ರೂ ಆಟ್ರಿಬ್ಯೂಟ್ ಗೇಜ್, ಅವನು ಗೋ ಗೇಜ್ ಆಗಿರ್ಬೋದು. ಓಕೆನಾ, ಬೇರೆ ಯಾವುದೋ ಒಂದು ಮೆಥಡ್ ಆಗಿರ್ಬೋದು. ಓಕೆನಾ, ಆದ್ರೆ ವರ್ನಿಯರ್ ಅಲ್ಲ, ಗೇಜ್ ಯೂಸ್ ಮಾಡ್ತಾನೆ. ಓಕೆನಾ, ಮುಂಚೆ ಏನ್ ಮಾಡ್ತಾ ಇದ್ದ, 8 ರ್ಯಾಂಕ್ ಅಲ್ಲಿ ಅವ್ನು ವಿಜುವಲ್ ಮಾಡ್ತಾ ಇದ್ದ. ಈಗೇನು ಗೇಜ್ ಕೊಟ್ಟಿದ್ದಾರೆ ಅವನಿಗೆ, ಅವ್ನ ಪಾರ್ಟ್ ಬಂದಿರೋ ಚೆಕ್ ಮಾಡ್ತಾನೆ, ಓಕೆ ಇದ್ರೆ ಮಾತ್ರ ನೆಕ್ಸ್ಟ್ ಪ್ರೊಸೆಸ್ ಮಾಡ್ತಾನೆ. ಓಕೆನಾ, ಆಗ 7. ಈಗ ನಿಮ್ ಪ್ರೊಸೆಸ್ ಅಲ್ಲಿ ಆತರ ಇದೆ ಅಂತ ಹೇಳಿದ್ರೆ ಕಂಟ್ರೋಲ್ ನೀವು 7 ಹಾಕೋಬಹುದು. ರ್ಯಾಂಕ್ 6 ಹಾಕುವಾಗ ಈ ಸ್ಟೇಟ್ಮೆಂಟ್ ನೀವು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು. ಫೇಲ್ಯೂರ್ ಮೋಡ್ ಡಿಟೆಕ್ಷನ್ ಪೋಸ್ಟ್ ಪ್ರೊಸೆಸಿಂಗ್ ಬೈ ಆಪರೇಟರ್ ಥ್ರೂ ಯೂಸ್ ಆಫ್ ವೇರಿಯಬಲ್ ಗೇಜಿಂಗ್ ಆರ್ ಇನ್ಸ್ಟೇಷನ್ ಬೈ ಆಪರೇಟರ್ ಥ್ರೂ ಯೂಸ್ ಆಫ್ ಆಟ್ರಿಬ್ಯೂಟ್ ಗೇಜಿಂಗ್, ಗೋ ನೋ ಗೋ ಗೇಜ್ ಆಗಿರ್ಬೋದು, ಮ್ಯಾನ್ಯುವಲ್ ಟಾರ್ಕ್, ಯಾವುದು ಗೇಜಸ್ ಯೂಸ್ ಮಾಡ್ತಾನೆ. ಎಕ್ಸಾಂಪಲ್ ಥ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೆಷಿನಿಂಗ್ ಆಪರೇಷನ್, ರಾ ಮೆಟೀರಿಯಲ್ ಇಂದ ಮೆಷಿನಿಂಗ್ 1 ಬರುತ್ತೆ. ಮೆಷಿನಿಂಗ್ 1 ನಲ್ಲಿ ಏನ್ ಮಾಡ್ತಾ ಇದ್ರು, ಈಗ ಗೇಜ್ ಕೊಟ್ಟಿದ್ದಾರೆ ಚೆಕ್ ಮಾಡಕ್ಕೆ. ಮುಂಚೆ ಏನ್ ಮಾಡ್ತಿದ್ರು, ಖಾಲಿ ವಿಜುವಲ್ ಚೆಕ್ ಮಾಡ್ತಿದ್ರು. ರ್ಯಾಂಕ್ 7 ನಾವು ಹಾಕ್ಬೇಕಂತ ಹೇಳಿದ್ರೆ ಅಲ್ಲಿ ವಿಜುವಲ್ ಚೆಕ್ ಆಗ್ತಿತ್ತು. ಈಗ ಏನ್ ಮಾಡಿದ್ರೆ ರ್ಯಾಂಕ್ 6 ಅಂತ ನಮ್ಮ ಹತ್ರ ಒಂದು ಕಂಟ್ರೋಲ್ ಬಂದಿದೆ. ಫಸ್ಟ್ ಆಪರೇಷನ್ ಅಲ್ಲಿ ನಾವು ಪಾರ್ಟ್ ಮಿಷಿನಿಂಗ್ ಆದ ಕೂಡಲೇ ನಾವು ಗೇಜ್ ಚೆಕ್ ಮಾಡ್ತಾ ಇದ್ವಿ. ಓಕೆನಾ, ಅದು ನೆಕ್ಸ್ಟ್ ಇಲ್ದಿದ್ರೆ ಪೋಸ್ಟ್ ಪ್ರೊಸೆಸಿಂಗ್ ಅಲ್ಲಿ ಏನ್ ಮಾಡ್ತಿದ್ವಿ, ವರ್ನಿಯರ್ ಕೊಟ್ಬಿಟ್ಟಿದ್ವಿ. ವರ್ನಿಯರ್ ಅಲ್ಲಿ ಅವ್ನು ಮೆಜರ್ ಮಾಡಬೇಕು, ಮೆಜರ್ ಮಾಡಿ ನೆಕ್ಸ್ಟ್ ಅವ್ನು ಪ್ರೊಸೆಸ್ ನ ಮಾಡ್ಬೇಕು. ಪಾರ್ಟ್ ಓಕೆ ಇದ್ರೆ ಮಾತ್ರ ಪ್ರೊಸೆಸ್ ಮಾಡಬೇಕು. ಓಕೆನಾ, ವೇರಿಯೇಬಲ್ ಗೇಜ್. ಓಕೆನಾ, ಇವರು ಆ ಪ್ರೊಸೆಸ್ ಹತ್ರನೇ ಗೇಜ್ ಕೊಟ್ಟಿರ್ತಾರೆ, ಇಲ್ದಿದ್ರೆ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಅವರು ವೇರಿಯೇಬಲ್ ಗೇಜ್ ನ ಕೊಟ್ಟಿರ್ತಾರೆ. ಓಕೆನಾ, ರ್ಯಾಂಕ್ 5 ಅಲ್ಲಿ ಸ್ವಲ್ಪ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ನಮ್ಮ ಹತ್ರ ಕಂಟ್ರೋಲ್ ಇದೆ. ಓಕೆ, ನಿಮ್ ಪ್ರೊಸೆಸ್ ಹತ್ರ ಆಗಿರ್ಬೋದು, ಅಡ್ವಾನ್ಸ್ ಕಂಟ್ರೋಲ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಸ್ಟೇಟ್ಮೆಂಟ್ ನೋಡಿ, ಫೇಲ್ಯೂರ್ ಮೋಡ್ ಆರ್ ಎರರ್ ಡಿಟೆಕ್ಷನ್ ಇನ್ ಸ್ಟೇಷನ್ ಬೈ ಆಪರೇಟರ್ ಥ್ರೂ ಯೂಸ್ ಆಫ್ ವೇರಿಯಬಲ್ ಗೇಜಿಂಗ್ ಆರ್ ಬೈ ಆಟೋಮೇಟೆಡ್ ಕಂಟ್ರೋಲ್ ಇನ್ ಸ್ಟೇಷನ್ that will detect discrepant part and notify operator through light or buzzer. ಓಕೆನಾ, ಇಲ್ಲಿ ಏನ್ ಮಾಡಿದ್ದಾರೆ ಅವರು, ಇಲ್ಲಿ ವೇರಿಯೇಬಲ್. ಮುಂಚೆ ಏನಿತ್ತು, ಮಿಷಿನಿಂಗ್ 1 ನಲ್ಲಿ ಅವ್ರು ಗೇಜ್ ಯೂಸ್ ಮಾಡ್ತಿದ್ರು. ಈಗ ಅವರು ಏನ್ ಯೂಸ್ ಮಾಡ್ತಾ ಇದಾರೆ, ವರ್ನಿಯರ್ ಯೂಸ್ ಮಾಡ್ತಾ ಇರಬಹುದು, ಇಲ್ಲಾಂದ್ರೆ ಆಟೋಮೇಟೆಡ್ ಮಿಷಿನ್ಸ್ ಆಗಿರ್ಬೋದು, ಏರ್ ಗೇಜ್ ಇಟ್ಟಿರ್ತಾರೆ. ಕೆಲವು ಪ್ರೊಸೆಸ್ ಅಲ್ಲಿ ನೀವು ನೋಡಿರ್ಬೋದು, ಆ ಪ್ರೊಸೆಸ್ ಹತ್ರನೇ ಏರ್ ಗೇಜ್ ಹಾಕಿರ್ತಾರೆ. ಏರ್ ಗೇಜ್ ಏನ್ ಮಾಡುತ್ತೆ, ಇವರು ಪಾರ್ಟ್ ನ ರೊಟೇಟ್ ಮಾಡ್ತಾರೋ, ಡಯಾಮೀಟರ್ ಏನು ಚೆಕ್ ಮಾಡಕ್ಕೆ, ಲೆಂತ್ ಚೆಕ್ ಮಾಡುವಾಗ ಅದೇನ್ ಮಾಡುತ್ತೆ, ಅಲ್ರಾಮ್ ಕೊಡುತ್ತೆ, ಇಲ್ದಿದ್ರೆ ಬಜರ್ ಕೊಡುತ್ತೆ. ಓಕೆನಾ, ಇಲ್ದಿದ್ರೆ ಲೈಟ್ ಆಗುತ್ತೆ. ಸೊ ಅವ್ರಿಗೆ ಗೊತ್ತಾಗುತ್ತೆ ಈ ಪಾರ್ಟು NG ಇದೆ, ನಾನು ನೆಕ್ಸ್ಟ್ ಸ್ಟೇಷನ್ ಕಳಿಸಬಾರ್ದು, ನಾನು ಪೋಸ್ಟ್ ಪ್ರೊಸೆಸ್ ಕಳಿಸಬಾರ್ದು, ಆ ಸ್ಟೇಷನ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಓಕೆನಾ, ಈಗ ಆ ತರ ನಿಮ್ಮ ಹತ್ರ ಕಂಟ್ರೋಲ್ ಇದೆ, ನಿಮ್ ಪ್ರೊಸೆಸ್ ಕಂಟ್ರೋಲ್ ಇದೆ ಅಂತ ಹೇಳಿದ್ರೆ ನೀವು FMEA ಅಲ್ಲಿ ಡಿಟೆಕ್ಷನ್ ಹತ್ರ 5 ಹಾಕಬಹುದು. ಇಲ್ಲ ನಿಮ್ ಪ್ರೊಸೆಸ್ ಅಲ್ಲಿ ಈಗ ಅದಕ್ಕಿಂತ ಬೆಟರ್ ಕಂಟ್ರೋಲ್ ಆಗಿರ್ಬೋದು, ಇಲ್ಲ ಆ ಸ್ಟೇಷನ್ ನಾವು ಪ್ರೊಸೆಸ್ ಮಾಡಕ್ ಆಗಲ್ಲ, ಅಲ್ಲಿ ಸೈಕಲ್ ಟೈಮು ತುಂಬಾ ಕಡಿಮೆ ಇದೆ, ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಸೈಕಲ್ ಟೈಮ್ ಜಾಸ್ತಿ ಇದೆ. ಓಕೆನಾ, ಆ ಟೈಮಲ್ಲಿ ನೀವು ರ್ಯಾಂಕ್ 4 ಹಾಕೋಬಹುದು, ಆ ಕಂಟ್ರೋಲ್ ಇದ್ರೆ ಮಾತ್ರ. ಓಕೆನಾ, ಕಂಟ್ರೋಲ್ ಇರಬೇಕು. ಕಂಟ್ರೋಲ್ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರ್ಯಾಂಕ್ ನ ಹಾಕೋಬಹುದು. ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ನೋಡಿ, ಫೇಲ್ಯೂರ್ ಮೋಡ್ ಡಿಟೆಕ್ಷನ್ ಪೋಸ್ಟ್ ಪ್ರೊಸೆಸಿಂಗ್ ಬೈ ಆಟೋಮೇಟೆಡ್ ಕಂಟ್ರೋಲ್
that will detect discrete part and lock part to prevent further processing. ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮಿಷಿನಿಂಗ್ 1 ಇದೆಯಲ್ಲ, ಅವ್ರು ಏನ್ ಪಾರ್ಟ್ನ ಕಳಿಸ್ಬಿಡ್ತಾರೆ. ಮಿಷಿನಿಂಗ್ 2 ಪ್ರೊಸೆಸ್ ಮಾಡುವವನು ಇರ್ತಾನಲ್ಲ, ಆಪರೇಟರ್ ಯಾರೋ ಮಾಡ್ತಾ ಇರ್ತಾರೆ, ಪ್ರೊಸೆಸ್ ನ ಮಾಡ್ತಾ ಇರ್ತಾರೆ. ಅವ್ನಿಗೆ ಹೋಗುವ ಮುಂಚೆ ಏನಾಗುತ್ತೆ, ಒಂದು ಸ್ಟೇಷನ್ ಇಟ್ಟಿರ್ತಾರೆ, ಅಲ್ಲಿ ಪಾರ್ಟ್ ಮೂವ್ ಆಗುತ್ತೆ, ಪಾರ್ಟ್ ಮೆಜರ್ ಆಗುತ್ತೆ, ಲೆಂತ್ ಇಲ್ಲ ಡಯಾಮೀಟರ್ ಏನೋ ಚೆಕ್ ಮಾಡೋದು, ಚೆಕ್ ಪಾಯಿಂಟ್ ಹಾಕಿದ್ರೆ ಆ ಮಿಷಿನ್ ಥ್ರೂ ಪಾಸ್ ಆದಾಗ ಏನ್ ಮಾಡುತ್ತೆ, ಆ ಪಾರ್ಟ್ ನ ಅಲ್ಲೇ ರಿಜೆಕ್ಟ್ ಮಾಡಿ ಅದು ರಿಜೆಕ್ಟ್ ಪಿನ್ಗೆ ಹಾಕ್ಬಿಡುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಅವ್ನ ಪ್ರೊಸೆಸ್ ವರೆಗೂ ಹೋಗಿ ಬಿಡಲ್ಲ ಅದು. ಅವನ ಹತ್ರ ಹೋದ್ರೆ ಅವನ ಚೆಕ್ ಇಲ್ಲ ಅಂತ, ಚೆಕ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅವ್ನು ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಮಿಷಿನ್ ಫೀಡ್ ಮಾಡ್ತಾನೆ, ಫೀಡ್ ಮಾಡಿ ಪಾರ್ಟ್ ಅಲ್ಲಿ ಪ್ರೊಸೆಸ್ ಆಗುತ್ತೆ ಮತ್ತೆ ರಿಜೆಕ್ಟ್ ಆಗುತ್ತೆ. ಸೊ ಅದರ ಮಧ್ಯೆ ಇವರು ಒಂದು ಕಂಟ್ರೋಲ್ ಮೆಥಡ್ ಹಾಕಿದ್ದಾರೆ, ಆಟೋಮೆಟಿಕ್ ಕಂಟ್ರೋಲ್. ಅದು ಪಾರ್ಟ್ ಹೋಗುತ್ತೆ, ಅಲ್ಲಿ ಚೆಕ್ ಆಗುತ್ತೆ, ಎಂಜಿನ್ ರಿಜೆಕ್ಷನ್ ಮೆನುಗೆ ಹೋಗುತ್ತೆ, ಹೋಗ್ತಂದ್ರೆ ನೆಕ್ಸ್ಟ್ ಪೋಸ್ಟ್ ಪ್ರೊಸೆಸ್ ಹೋಗುತ್ತೆ. ಓಕೆನಾ. ರ್ಯಾಂಕ್ 3 ಹೈ ಕಂಟ್ರೋಲ್ ಇದೆ, ಚೆನ್ನಾಗಿದೆ ಕಂಟ್ರೋಲ್. ಅಲ್ಲಿ ಪಾರ್ಟ್ ಏನು ಪ್ರಾಬ್ಲಮ್ ಬಂದ್ರು ಅಲ್ಲೇ ಡಿಟೆಕ್ಟ್ ಆಗುತ್ತೆ, ಅಲ್ಲೇ ಲಾಕ್ ಆಗುತ್ತೆ, ಪಾರ್ಟ್ ಲಾಕ್ ಆಗಿ ಅಲ್ಲಿ ರಿಜೆಕ್ಷನ್ಗೆ ಹೋಗುತ್ತೆ. ಇಲ್ದಿದ್ರೆ ಪ್ರೊಸೆಸ್ ಅಂತ ನೀವು ಬಂದಾಗ, ಈಗ CNC ಅಲ್ಲಿ ಏನಂದ್ರೆ ಒಂದು ಟೂಲ್ ಲೈಫ್ ನ ಡಿಫೈನ್ ಮಾಡಿರ್ತಾರೆ. ಓಕೆನಾ. ಟೂಲ್ ಲೈಫ್ ಡಿಫೈನ್ ಮಾಡಿದ್ಕೊಳ್ಳಿ ಏನಾಗುತ್ತೆ, ಅದು ಸ್ಟಾಪ್ ಆಗ್ಬಿಡುತ್ತೆ. 500, 200, 300 ಅಷ್ಟಕ್ಕೆ ಸ್ಟಾಪ್ ಆಗ್ಬಿಡುತ್ತೆ. ಓಕೆನಾ. ಆ ತರ ಕಂಟ್ರೋಲ್ಸ್ ಇರುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಇನ್ಸ್ಪೆಕ್ಷನ್, ಇದು ನಾವು ಪ್ರೊಸೆಸ್ ಅಲ್ಲಿ ಪಾರ್ಟ್ ಪ್ರೊಡ್ಯೂಸೇ ಆಗಬಾರ್ದು, ಡಿಫೆಕ್ಟೇ ಪ್ರೊಡ್ಯೂಸ್ ಆಗಬಾರ್ದು, ಆ ತರ ಡಿಟೆಕ್ಷನ್ಗೆ. ಓಕೆನಾ. ಅದು ಏನೋ ಎರರ್ ಬರ್ತಾ ಇದೆ ಅಂದ್ರೆ ಅಲ್ಲೇ ಸ್ಟಾಪ್ ಆಗ್ಬೇಕು. ಮಿಷಿನ್ ಅಲ್ಲಿ ಏನೋ ಸೋರ್ತಾ ಇದೆ, ಅಲ್ಲಿ ಪ್ರೆಷರ್ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲೇ ಸ್ಟಾಪ್ ಆಗ್ಬೇಕು. ಓಕೆನಾ. ಅದ್ ನೆಕ್ಸ್ಟ್ ಪ್ರೊಸೆಸ್ ಆಗಕ್ ಬಿಡಬಾರ್ದು. ಸೊ ಇಲ್ಲಿ ನೋಡಿ, ಮಿಷಿನಿಂಗ್ ಆಪರೇಷನ್ ಅಲ್ಲಿ CNC 1 ಅಲ್ಲಿ ಇವರು ಆಟೋಮೆಟಿಕ್ ಒಂದು ಯಾವ್ದು ಇನ್ಸ್ಪೆಕ್ಷನ್ ಸ್ಟೇಷನ್ ಹಾಕಿದ್ದಾರೆ, ಅಲ್ಲಿ ಪಾರ್ಟ್ ಎನ್ಶೂರ್ ಆಗುತ್ತೆ, ನೆಕ್ಸ್ಟ್ ಪ್ರೊಸೆಸ್ಗೆ ಅದು ಹೋಗಕ್ ಬಿಡಲ್ಲ, ಅಲ್ಲೇ ಪಾರ್ಟ್ ನ ತೆಗೆದು ಬಿಡುತ್ತೆ. ಓಕೆನಾ. ಪೋಸ್ಟ್ ಪ್ರೊಸೆಸ್ ಹೋಗಕ್ ಬಿಡಲ್ಲ ಅದು. ಓಕೆನಾ. ರ್ಯಾಂಕ್ 2 ವೆರಿ ಹೈ ಕಂಟ್ರೋಲ್. ನಿಮ್ ಕಂಪನಿಯಲ್ಲಿ ಒಳ್ಳೆ ತುಂಬಾ ಸೂಪರ್ ಆಗಿದೆ ಕಂಟ್ರೋಲ್. ಈ ತರ ಇದ್ರೆ ಯಾರಿಗೂ ಜಾಸ್ತಿ ತಲೆನೋವು ಇಲ್ಲ. ಪ್ರೊಡಕ್ಷನ್ ಬರ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ, ಎಷ್ಟು ಬೇಕು ಔಟ್ಪುಟ್ ಓಕೆ ಪಾರ್ಟ್ ನ ಕೊಡ್ತಾರೆ. ಓಕೆನಾ. ಡಿಫೆಕ್ಟ್ ಬರುವಂತ ಚಾನ್ಸಸ್ ಕಡಿಮೆ. ಓಕೆನಾ. ಇದನ್ನ ಹೊಸ ಡೆವಲಪ್ಮೆಂಟ್ ಮಾಡುವಾಗ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಸ್ವಲ್ಪ ಫೋಕಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ಆರಾಮಾಗಿ ಸ್ಮೂತ್ ಪ್ರೊಡಕ್ಷನ್ ಮಾಡ್ಕೋಬಹುದು. ಓಕೆನಾ. ಈ ಸ್ಟೇಟ್ಮೆಂಟ್ ನೋಡಿ, ಎರರ್ ಡಿಟೆಕ್ಷನ್ ಇನ್ಸ್ಟೇಷನ್ ಬೈ ಆಟೋಮೇಟೆಡ್ ಕಂಟ್ರೋಲ್ಸ್ that will detect error and prevent discrete part from being made. ಅಂದ್ರೆ ಮಿಷಿನ್ ಅಲ್ಲಿ ಏನೋ ಎರರ್ ಇಮಿಡಿಯೇಟ್ ಗೊತ್ತಾಗುತ್ತೆ, ಅಲ್ಲೇ ಸ್ಟಾಪ್ ಆಗುತ್ತೆ, ಅವ್ರ ಪಾರ್ಟ್ ರನ್ ಮಾಡಕ್ಕೆ ಬಿಡಲ್ಲ. ಓಕೆನಾ. ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಆಗ ಗೊತ್ತಾಗುತ್ತೆ, ಯಾರು ಮೇಂಟೆನೆನ್ಸ್ ಅವ್ರು ಕರೆಸ್ಬಿಟ್ಟು ನೀವು ಅವ್ರನ್ನ ಸರಿ ಮಾಡಿಸ್ಬೋದು, ಇಲ್ಲಾಂದ್ರೆ ನೀವು ಏನ್ ಎರರ್ ಅಂತ ನೋಡ್ಬಿಟ್ಟು ನೀವು ಕರೆಕ್ಷನ್ ಮಾಡ್ಬೋದು. ಆದ್ರೆ ಪಾರ್ಟ್ ಸೇವ್ ಆಯ್ತಲ್ವಾ, ಪಾರ್ಟ್ ಡಿಫೆಕ್ಟ್ ಪಾರ್ಟ್ ಪ್ರೊಡ್ಯೂಸ್ ಆಗಿಲ್ಲ. ಓಕೆನಾ. ನೆಕ್ಸ್ಟ್ ಸ್ಟೇಷನ್ಗೆ ಹೋಗೋದು ಬಿಡಿ, ಪಾರ್ಟೇ ಪ್ರೊಡ್ಯೂಸ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೇಷನ್ಗೆ ಹೋಗೋ ಚಾನ್ಸಸ್ ಇಲ್ಲ. ಓಕೆನಾ. ಸೊ ಇಲ್ಲಿ ಡಿಟೆಕ್ಟ್ ದ ಮೆಷಿನ್ ಎರರ್ ಅಂಡ್ ಸ್ಟಾಪ್ ದ ಮಿಷಿನ್. ಈಗ ಶೋ ಅಲ್ರಾಮ್ ಅಂಡ್ ಅವಾಯ್ಡ್ ದ ಪಾರ್ಟ್ ಪ್ರೊಸೆಸ್, ನೋ ರಿಜೆಕ್ಷನ್ ಲೈಕ್ ಟೂಲ್ ಲೈಫ್ ಅಲ್ರಾಮ್. ಈಗ ಟೂಲ್ ಲೈಫ್ ಅಲ್ರಾಮ್ ನಾನು ಏನ್ ಹೇಳಿದೆ ಅದು ಕೂಡ ಇಲ್ಲಿ ತುಂಬಾ ಮ್ಯಾಚ್ ಆಗುತ್ತೆ. ಇಲ್ಲಿ ನೀವು ರ್ಯಾಂಕ್ 2 ಕೊಡಬಹುದು, ಇಲ್ಲ ನೀವು ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೀವು ರ್ಯಾಂಕಿಂಗ್ ಮಾಡಬಹುದು, ಇಲ್ಲ ನೀವು ಇಂಪ್ರೂವ್ಮೆಂಟ್ ಮಾಡಿದೀರಾ ಅಂತ ಹೇಳಿದ್ರೆ, ಈ ಕಂಟ್ರೋಲ್ ಆಗಿದೆ ಅಂತ ಹೇಳಿದ್ರೆ ನೀವು ರ್ಯಾಂಕ್ 2 ಕೊಡಬಹುದು. ಸರ್, ನಮ್ಮ ಕಂಪನಿಯಲ್ಲಿ ಪ್ರೊಸೆಸ್ ಹತ್ರ ಸೂಪರ್ ಆಗಿ ಕಂಟ್ರೋಲ್ ಇದೆ ಸರ್. ಏನಂದ್ರೆ ಪಾರ್ಟ್ ನೀವು ರಿವರ್ಸ್ ಹಾಕ್ಬಿಟ್ಟಿದ್ರೆ ಅಂತ ತಿಳ್ಕೊಳ್ಳಿ, ಹೋಗೋದೇ ಇಲ್ಲ, ಎಂಟ್ರಿ ಅವ್ನ ಪಾರ್ಟ್ ಹಾಕಕ್ಕೆ ಆಗಲ್ಲ. ಸೊ ಈ ತರ ಡಿಸೈನ್ ಮಾಡಿರ್ತಾರೆ ಗೊತ್ತಾ, ಜಿಗ್ ಡಿಸೈನ್ ಆಗಿರ್ಬೋದು, ಮಿಷಿನ್ ಅಲ್ಲಿ ಡಿಸೈನ್ ಮಾಡಿರ್ಬೋದು. ಸೊ ಈ ತರ ಡಿಸೈನ್ ಇರುತ್ತಲ್ಲ, ಅಂತಹ ಕಂಪನಿಯಲ್ಲಿ ಡಿಫೆಕ್ಟ್ ಜನರೇಟ್ ಆಗೋ ಚಾನ್ಸಸ್ ಇರಲ್ಲ. ಓಕೆ, ಡಿಫೆಕ್ಟ್ ಜನರೇಟ್ ಆಗೋ ಚಾನ್ಸಸ್ ಇರಲ್ಲ, ಯಾಕಂದ್ರೆ ಲೋಡ್ ಮಾಡಕ್ಕೆ ಆಗಲ್ಲ ಅವ್ನಿಗೆ ಪಾರ್ಟ್. ಸೊ ಆ ತರ ಪೊಕೆಗೆ ಹಾಕಿಟ್ಟಿರ್ತಾರೆ, ಎರರ್ ಪ್ರೂಫಿಂಗ್ ಹಾಕಿರ್ತಾರೆ. ಸೊ ಈ ತರ ಕಂಟ್ರೋಲ್ ನ ಜಾಸ್ತಿ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಸರ್ಟೈನ್ ಇಲ್ಲಿ ಎರರ್ ಪ್ರಿವೆನ್ಷನ್ ಆಸ್ ಎ ರಿಸಲ್ಟ್ ಆಫ್ ಫಿಕ್ಚರ್ ಡಿಸೈನ್, ಮೆಷಿನ್ ಡಿಸೈನ್ ಆರ್ ಪಾರ್ಟ್ ಡಿಸೈನ್. Discrete parts cannot be made because item has been error proofed by process product design. ಇಲ್ಲಿ ಪ್ರಾಡಕ್ಟ್ ಪ್ರೊಸೆಸ್ ಡಿಸೈನ್ ಅಲ್ಲಿ ಮಾಡುವಾಗ ಇವರು ಇದನ್ನೆಲ್ಲ ಕನ್ಸಿಡರ್ ಮಾಡಿರ್ತಾರೆ, ಒಂಥರ ಪೊಕೆಗೆ ತರನೇ ಮಾಡಿರ್ತಾರೆ ಅವರು. ಓಕೆನಾ. ಸೊ ನಾನು ಹೇಳಿದ್ನಲ್ಲ, ಈ ರಾಂಗ್ ಸೈಡ್ ಅವನು ಫೀಡ್ ಮಾಡಕ್ಕಾಗಲ್ಲ, ಹೆಂಗೋ ರಾಂಗ್ ಸೈಡ್ ಹಾಕಿದ್ರೆ ಸೆನ್ಸರ್ ಅಲ್ರಾಮ್ ಕೊಡೋದು ತುಂಬಾ ಸೂಪರ್ ಆಗಿರುತ್ತೆ. ಈ ತರ ಕೆಲವು ಕಂಪನಿ ಸಣ್ಣ ಸಣ್ಣ ಪೊಕೆ ಮಾಡಿನೇ ಅದನ್ನ ಪ್ರೆಸೆಂಟ್ ಮಾಡ್ತಾರೆ, ಮತ್ತೆ ತುಂಬಾ ಅದು ರಿಸಲ್ಟ್ ಓರಿಯೆಂಟೆಡ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್. ಸೊ ಡಿಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ಸ್ವಲ್ಪ ಫೋಕಸ್ ಮಾಡಿ. ಸಿವಿರಿಟಿ ಒಕರೆನ್ಸ್ ತರ ಅಲ್ಲ. ಒಕರೆನ್ಸ್ ಏನಂದ್ರೆ ನಾವು ಆಫೀಸಲ್ಲೇ ಕೂತ್ಕೊಂಡು ಡಾಟಾ ತಗೊಂಡ್ಬಿಟ್ಟು
ಇನ್ಪುಟ್ ಮಾಡ್ಬೋದು. ಸಿವಿರಿಟಿ ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಅದ್ರ ಸಿವಿರಿಟಿ ಏನಿರುತ್ತೆ, ಅದ್ರ ಇಂಪ್ಯಾಕ್ಟ್ ಏನಿರುತ್ತೆ ಅದನ್ನ ನಾವು ರ್ಯಾಂಕ್ ಹಾಕ್ಬೋದು. ಅದು ಡಿಟೆಕ್ಷನ್ ಅಂತ ಹೇಳಿದಾಗ ನೀವು CFT ಹತ್ರ ಕೂತ್ಕೋಬೇಕು, ಪ್ರೊಸೆಸ್ ಹತ್ರ ಹೋಗ್ಬೇಕು, ಅಬ್ಸರ್ವೇಷನ್ ಮಾಡಬೇಕು, ಪ್ರೆಸೆಂಟ್ ಕಂಡೀಷನ್ ಏನಿದೆ ಅಂತ ಚೆಕ್ ಮಾಡಬೇಕು, ನೆಕ್ಸ್ಟ್ ಏನ್ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ನೀವು ಚೆಕ್ ಮಾಡಿ ಆ ಇಂಪ್ರೂವ್ಮೆಂಟ್ ಆದ್ರೆ ನೀವು ರ್ಯಾಂಕಿಂಗ್ ನ ಚೇಂಜ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಡಿಟೆಕ್ಷನ್ ರ್ಯಾಂಕಿಂಗ್ ಬಗ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಎಲ್ರಿಗೂ ಇದನ್ನ ತಲುಪಿಸಿ. ಅವ್ರಿಗೆ ಟ್ರೈನಿಂಗ್ ಥ್ರೂ ಆಗಿರ್ಬೋದು, ಅಲ್ಲ ನಿಮ್ಮ ಕಂಪನಿಯಲ್ಲಿ ಒಂದು CFT ತರ ಮಾಡ್ಬಿಟ್ಟು ಟ್ರೈನಿಂಗ್ ಕೊಡೋದಾದ್ರು ಈ ವಿಡಿಯೋನ ತಲುಪಿಸಿ. ಅವರು ಲರ್ನಿಂಗ್ ಎಷ್ಟು ಮಾಡ್ತಾರೆ ಅಷ್ಟೇ ಅವ್ರು ಗ್ರೋ ಆಗಕ್ಕಾಗತ್ತೆ. ನಿಮ್ ಕೆಳಗೆ ನೀವು ಮ್ಯಾನೇಜರ್ ಆಗಿದ್ದಾರೆ ಅಂತ ಹೇಳಿದ್ರೆ ಕೆಳಗಡೆ ಇದ್ದ ನಿಮ್ಮ ಕೆಳಗಡೆ ಇರುವ ಸೂಪರ್ವೈಸರ್ ಅವ್ರಿಗೆಲ್ಲ ಇದನ್ನ ಟೀಚ್ ಮಾಡಿ. ಯಾಕಂತ ಹೇಳಿದ್ರೆ ಅವರು ಏನ್ ಪರ್ಫೆಕ್ಟ್ ಆಗಿ ಕೋರ್ ಮಾಡಿದ್ರೆ ಅದ್ರ ಕ್ರೆಡಿಟ್ ನಿಮ್ಗೆನೆ ಸಿಗೋದು. ಓಕೆನಾ? ಇಲ್ಲ ಅವ್ರಿಗೂ ಸಿಗುತ್ತೆ, ಇಲ್ಲ ಡಿಫೆಕ್ಟೇ ಬರ್ತಾ ಇಲ್ಲ, ಅವ್ರು ಇಂಪ್ರೂವ್ ಆಗ್ತದೆ, ಅವರು ಇಂಪ್ರೂವ್ ಆಗ್ತಾರೆ. ಓಕೆನಾ? ಸೊ ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ನಾನು ಸ್ವಲ್ಪ ಎಲ್ರೂ ಗ್ರೋ ಆಗ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.